ನಮಸ್ಕಾರ. ತಮ್ಮೆಲ್ಲರಿಗೂ ಗುರುಕುಲ ನ್ಯಾಚುರಲ್ ಹೀಲಿಂಗ್ ಸೆಂಟರ್ಗೆ ಸ್ವಾಗತ, ಸುಸ್ವಾಗತ. ನಾನು ಆನಂದ ಕೊಪ್ಪಳದ ಉಪನ್ಯಾಸಕರು. ಆ, ದಯವಿಟ್ಟು ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಪ್ರೋತ್ಸಾಹ ಮಾಡಿ. ಮತ್ತು ಈ ಒಂದು ನಮ್ಮ ಚಾನಲ್ನ ಉದ್ದೇಶ ಔಷಧಿ ಮುಕ್ತ ಚಿಕಿತ್ಸೆ ಉದ್ದೇಶನ ಪ್ರತಿಯೊಬ್ಬರ ಜನರಿಗೂ ತಲುಪಬೇಕಂದ್ರೆ ಈ ನಿಮ್ಮ ಕಾಮೆಂಟ್ಸ್, ಪ್ರೋತ್ಸಾಹ ಮತ್ತು ಸಬ್ಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್. ಇವತ್ತು ನಾನು ನಿಮಗೆ ಇನ್ನೊಂದು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೇನೆ. ಅದೇನಂದ್ರೆ, ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ಬಾಡಿ ತುಂಬಾ ಹೀಟ್ ಜಾಸ್ತಿ ಆಗಿಬಿಟ್ಟು ನಿಮಗೆ ತುಂಬಾ ಡಾರ್ಕ್ ಎಲ್ಲೋ ಯೂರಿನೇಷನ್ ಆಗ್ತಾ ಇದ್ರೆ, ಅಥವಾ ತುಂಬಾ ಲೈಟ್ ರೆಡ್ಡಿಶ್ ಯೂರಿನೇಷನ್ ಆಗ್ತಾ ಇದ್ರೆ, ಯೂರಿನ್ ಬರ್ನಿಂಗ್ ಆಗ್ತಾ ಇದ್ರೆ, ಅಥವಾ ನಿಮ್ಮ ಸ್ಟೂಲ್ ಮೋಷನ್ ಹಾರ್ಡ್ ಆಗ್ತಾ ಇದ್ರೆ, ಆಮೇಲೆ ನಿಮಗೆ ಬಾಡಿ ಹೀಟ್ ಇಂದ ಐ ಬರ್ನಿಂಗ್ ಆಗ್ತಾ ಇದ್ರೆ, ಹೆಡ್ ಏಕ್ ಆಗ್ತಾ ಇದ್ರೆ, ನೆನ್ಪಿಡ್ಕೊಳ್ರಿ, ಹೀಟ್ ಇಂದ ನಿಮಗೆ ಹೆಡ್ ಏಕ್ ಆಗ್ತಾ ಇದ್ರೆ, ಐ ಬರ್ನಿಂಗ್ ಆಗ್ತಾ ಇದ್ರೆ, ಹೇರ್ ಫಾಲ್ಸ್ ಆಗ್ತಾ ಇದ್ರೆ, ಒಂದು ಸಿಂಪಲ್ ರೆಮಿಡಿ ಇದೆ, ವೆರಿ ಸಿಂಪಲ್ ರೆಮಿಡಿ. ದಟ್ ಈಸ್ ಗ್ರೀನ್, ರೈಟ್? ಈ ಡಾರ್ಕ್ ಗ್ರೀನ್ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೆ. ಇಟ್ ವಿಲ್ ಇಂಡಿಕೇಟೆಡ್ ಜಲತತ್ವ, ನಮ್ಮ ಜಲತತ್ವನ ಇದು ಇಂಡಿಕೇಟ್ ಮಾಡುತ್ತೆ. ಈ ಡಾರ್ಕ್ ಗ್ರೀನ್ ನ ಎಲ್ಲಿ ಹಾಕ್ಬೇಕು ಅಂತಂದ್ರೆ, ನಿಮಗೆ ಯೂರಿನ್ ಬರ್ನಿಂಗ್ ಆಗ್ತಾ ಇದ್ರೆ, ಡಾರ್ಕ್ ಅಥವಾ ಲೈಟ್ ರೆಡ್ ಯೂರಿನೇಷನ್ ಆಗ್ತಾ ಇದ್ರೆ, ಸ್ಟೂಲು ಹಾರ್ಡ್ ಆಗ್ತಾ ಇದ್ರೆ, ಎಲ್ಲಿ ಹಾಕ್ಬೇಕಂದ್ರೆ ಈ ಪಾಯಿಂಟ್ ಅಲ್ಲಿ, ರೈಟ್? ಈ ಪಾಯಿಂಟ್ ಅಲ್ಲಿ ಡಾರ್ಕ್ ಗ್ರೀನ್ ಅನ್ನ ಹಾಕೊಳ್ಳಿ. ಆ ಒಂದು ಹಾರ್ಡ್ ಸ್ಟೂಲ್, ನಿಮ್ದು ಯೂರಿನ್ ಬರ್ನಿಂಗ್ ಮತ್ತೆ ನಿಮ್ದು ಒಂದು ಹೆಡ್ ಏಕ್ ಕಡಿಮೆ ಆಗುತ್ತೆ. ಮತ್ತು ಈ ಪಾಮ್ ಅಲ್ಲಿ ನಂಬರ್ 4 ಅನ್ನ ಬರ್ಕೋಬೇಕು. ಪಾಮ್ ಅಲ್ಲಿ ನಂಬರ್ 4, ರೈಟ್? ನಂಬರ್ 4, ಪಾಮ್ ಅಲ್ಲಿ ನಂಬರ್ 4 ಅನ್ನ ಬರ್ಕೋಬೇಕು. ಸಂಖ್ಯಾಶಾಸ್ತ್ರದ ಪ್ರಕಾರ, ನ್ಯೂಮರಾಲಜಿ, ಕಲರ್ ನ್ಯೂಮರಾಲಜಿ ಪ್ರಕಾರ ಗ್ರೀನ್ ಇಟ್ ವಿಲ್ ಇಂಡಿಕೇಟೆಡ್ ಜಲತತ್ವ ಅಂತ ಹೇಳಿದೆ. ಅದೇ ರೀತಿ ಸಂಖ್ಯಾಶಾಸ್ತ್ರದಲ್ಲಿ 0 ಅನ್ನೋ ಒಂದು ಸಂಖ್ಯೆಯನ್ನ ಶೂನ್ಯಾವಸ್ಥೆನ ಸೂಚಿಸುತ್ತೆ. ಅದೇ ರೀತಿ 1 ಅನ್ನೋದು ಆಕಾಶ ತತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ, 2 ಅನ್ನೋದು ವಾಯು ತತ್ವನ ರೆಪ್ರೆಸೆಂಟ್ ಮಾಡುತ್ತೆ, 3 ಈಸ್ ಅಗ್ನಿ ಅಂಡ್ 4 ಈಸ್ ಜಲ್ವ, 5 ಈಸ್ ಭೂತತ್ವ. ನಿಮ್ಗೆ ಏನಾದ್ರೂ ವೇಟ್ ಕಡಿಮೆ ಇದ್ರೆ, ನಾ ಎಷ್ಟು ಊಟ ಮಾಡೋದು ದಪ್ಪ ಆಗ್ತಲ್ಲ, ವೇಟ್ ಆಗ್ತಲ್ಲ ಅಂತಂದ್ರೆ, ಭೂತತ್ವ ಈ ಒಂದು ಎಲ್ಲೋ ಇದೆಯಲ್ವಾ, ಈ ಎಲ್ಲೋ ಅಲ್ಲಿ ನಿಮ್ಮ ಪಾಮ್ ಅಲ್ಲಿ 5 ಅಂತ ಬರ್ಕೊಟ್ಟು, ನಂಬರ್ 5 ಇನ್ ಎಲ್ಲೋ ಬರ್ಕೊಂಡ್ರೆ ಖಂಡಿತ ನಿಮ್ ವೇಟ್ ಗೇನ್ ಆಗುತ್ತೆ. ಜಸ್ಟ್ 1 ಮಂತ್ ಅಲ್ಲಿ ನಿಮ್ದು ವೇಟ್ ಗೇನ್ ಆಗುತ್ತೆ, ರೈಟ್? ಅದ್ರ ಪ್ರಕಾರ ಈ ಗ್ರೀನ್ ಇದೆಯಲ್ವಾ, ಜಲತತ್ವ ನಂಬರ್ 4 ಅಕಾರ್ಡಿಂಗ್ ಟು ನ್ಯೂಮರಾಲಜಿ ಪ್ರಕಾರ ನಂಬರ್ 4 ಅನ್ನ ನೀವು ಬರ್ಕೊಂಡ್ರೆ ನಿಮ್ಮ ಬಾಡಿಲಿರ್ತಕ್ಕಂಥ ಹೀಟ್ ರೆಡ್ಯೂಸ್ ಆಗುತ್ತೆ, ನಿಮ್ಮ ಸ್ಟೂಲ್ ಲೂಸ್ ಆಗುತ್ತೆ, ಲಿಕ್ವಿಡೈಸ್ ಆಗುತ್ತೆ, ರೈಟ್? ಇನ್ನು ಯಾರಿಗಾದ್ರೂ ಮೋಷನ್ ಬರ್ತಾ ಇಲ್ಲ ಅಂತಂದ್ರೆ ಅದೇ ರೀತಿ ನಂಬರ್ 4 ಬರ್ಕೊಳ್ರಿ. ಜಸ್ಟ್ 2-3 ಅವರ್ಸ್ ಅಲ್ಲಿ ಯು ಗೆಟ್ ದ ಮೋಷನ್ ಸೆನ್ಸೇಷನ್. ಇದು ಅಲ್ಲದೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಇದೆ, ದಟ್ ಈಸ್ ಅಕ್ಯುಪ್ರೆಷರ್ ಪಾಯಿಂಟ್, ರೈಟ್? ನಿಮ್ಗೆ ಇಲ್ಲಿ ಐ ಥಿಂಕ್ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ಅನ್ಕೊಂಡಿದೀನಿ. ಇದು ಅಕ್ಯುಪ್ರೆಷರ್ ಪಾಯಿಂಟ್. ನಿಮ್ಮ ಕಾಲಿನ ಮಂಡಿಯ ಹಿಂಭಾಗ ಈ ಪಾಯಿಂಟ್ ಇದೆಯಲ್ವಾ, ಇನ್ನರ್ ಸೈಡ್, ರೈಟ್? ಎಡಗಾಲು ಮತ್ತೆ ಬಲಗಾಲು, ಈ ರೆಡ್ ಡಾಟ್ ಇದೆಯಲ್ವಾ, ಇದು ಕಿಡ್ನಿ ಮೆರಿಡಿಯನ್ ಪಾಯಿಂಟ್ ನಂಬರ್ 10 ರೆಪ್ರೆಸೆಂಟ್ ಮಾಡುತ್ತೆ. ಎರಡೂ ಕಾಲ್ನ ಈ ಪಾಯಿಂಟ್ ಅಲ್ಲಿ 20 ಟೈಮ್ಸ್ ನ ಪ್ರೆಸ್ ಮಾಡ್ಕೋಬೇಕು. ಈ ಕಡೆ 20 ಟೈಮ್ಸ್ ಮತ್ತೆ ಈ ಕಡೆ 20 ಟೈಮ್ಸ್ ನ ಪ್ರೆಸ್ ಮಾಡ್ಕೊಳ್ರಿ, ರೈಟ್? ಇಮ್ಮಿಡಿಯೇಟ್ ಆಗಿ ನಿಮ್ಮಲ್ಲಿ ಬಾಡಿ ಇರ್ತಕ್ಕಂಥ ಹೀಟು, ನಿಮ್ಮ ಡಾರ್ಕ್ ಎಲ್ಲೋ ಯೂರಿನೇಷನ್ ವಿತ್ ಇನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅವರ್ಸ್ ಅಲ್ಲಿ ರೆಡ್ಯೂಸ್ ಆಗುತ್ತೆ. ನಿಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ. ತುಂಬಾ ಹೇರ್ ಫಾಲ್ ಇತ್ತು, ಡ್ಯಾಂಡ್ರಫ್ ಆಗ್ತಾ ಇತ್ತು ಅಂದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಎರಡು ಇಂಡೆಕ್ಸ್ ಫಿಂಗರ್ ನ ಯಾಂಗ್ ಬ್ರೇನ್ ನ ಬಿಲೋ ನೀಲಲ್ಲಿ ಗ್ರೀನ್ ಹಾಕೋಬೇಕು, ರೈಟ್? ನೆನ್ಪಿಟ್ಕೊಡ್ರಿ, ಹೀಟ್ ಇಂದ ಆದ್ರೆ, ಡ್ಯಾಂಡ್ರಫ್ ಹೀಟ್ ಇಂದ ಆದ್ರೆ, ಏರ್ ಫಾಲ್ಸ್ ಹೀಟ್ ಇಂದ ಆದ್ರೆ ಡಾರ್ಕ್ ಗ್ರೀನ್ ಯಾಂಗ್ ಬ್ರೇನ್ ಇಂಡೆಕ್ಸ್ ಫಿಂಗರ್ ಬಿಲೋ ನೀಲಲ್ಲಿ ಎರಡೂ ಕೈಯಲ್ಲಿ ಗ್ರೀನ್ ಕಲರ್ ಹಾಕೊಳ್ಳೋದ್ರಿಂದ ಸುಮಾರು 1 ಮಂತ್ ನೀವು ಟ್ರೈ ಮಾಡಿ. ಹಾಕೊಳ್ಳೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ನಿಮ್ದು ಹೇರ್ ಫಾಲ್ ಕಡಿಮೆ ಆಗುತ್ತೆ, ಮತ್ತೆ ನಿಮ್ ಐ ಬರ್ನಿಂಗ್ ಕಡಿಮೆ ಆಗುತ್ತೆ, ರೈಟ್? ಐ ಥಿಂಕ್ ಈ ಒಂದು ಎಪಿಸೋಡ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಜಸ್ಟ್ ಕಾಮೆಂಟ್ಸ್ ಅಲ್ಲಿ ಟೆಕ್ಸ್ಟ್ ಮಾಡಿ, ನಾನು ನಿಮ್ಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೊಂದು ಎಪಿಸೋಡ್ ಅಲ್ಲಿ ನಿಮ್ಗೆ ಔಷಧಿ ಮುಕ್ತ ಚಿಕಿತ್ಸೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಮತ್ತು ಈ ಒಂದು ವಿಚಾರಗಳನ್ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ತಿಳಿಸಿ, ಅವ್ರಿಗೂ ಸಹ ಈ ಉಪಯೋಗವನ್ನು ಪಡ್ಕೊಳ್ಳಿಕ್ಕೆ ಅನುವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ನಾನು ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.